ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಒಳಗೆ ಡಿಫ್ರೆಂಟಾಗಿ ಚಪಾತಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೀಡಿಯಮ್ ಸೈಜ್ ಒಳಗೆ ಸೌಂತಿಕಾಯನ್ನು ಕಟ್ ಮಾಡ್ಕೊಂಡು ಅದರ ಜೊತೆ ಕೊತ್ತಂಬರಿ ಸೇರಿಸಿ ಮಿಕ್ಸಿಗೆ ಹಾಕೋಬೇಕ್ರಿ. ಆಮೇಲೆ ಚಾಣಿಸಿಟ್ಟಂಥ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆಂದಾಗಿ ಕಲಸ್ಕೋಬೇಕ್ರಿ. ಈಗ ರುಬ್ಬಿಟ್ಟಿರುವಂಥ ಸೌಂತಿಕಾಯಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಿಟ್ಟಿಗೆ ಆ್ಯಡ್ ಮಾಡ್ಕೋಬೇಕ್ರಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮಜ್ಜಿಗೆ ಹಾಕಿ ಚೆಂದಾಗಿ ನಾದ್ಕೋಬೇಕ್ರಿ. ಎಕ್ಸ್ಟ್ರಾ ನೀರದು ಏನು ಆ್ಯಡ್ ಮಾಡಬೇಡ್ರಿ. ಈಗ ನಾ ಏನು ಹೇಳೇನಲ್ಲ ಅಷ್ಟನ್ನು ಆ್ಯಡ್ ಮಾಡಿ ಚಪಾತಿ ಹಿಟ್ಟನ್ನು ಚೆಂದಾಗಿ ನಾದ್ಕೋರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಟು ಒಂದು 5 ನಿಮಿಷ ನೆನೆಯಾಕ ಬಿಡ್ರಿ. ಯಾರಿಗೆ ಚಪಾತಿ ತಿಂದ್ರೆ ಹೀಟ್ ಆಕೈತಿ ಅಂತಿರ್ತಿರಲ್ಲ ಅವ್ರು ಇಂಥ ಚಪಾತಿನ ಟ್ರೈ ಮಾಡ್ಬೋದ್ರಿ. ಸೌಂತಿಕಾಯಿ ಒಳಗೆ ನೀರಿನಂಶ ಇರೋದ್ರಿಂದ ಇಂಥ ಚಪಾತಿಯನ್ನು ತಿಂದ್ರೆ ಹೀಟ್ ಆಗೋದಿಲ್ರಿ. ನೆನೆಯಾಕಿಟ್ಟಿರೋ ಹಿಟ್ಟನ್ನು ತಗೊಂಡು ಸಣ್ಣಗೆ ಉಳ್ಳಿ ಮಾಡ್ಕೊರಿ. ಹಿಂಗೆ ಅಷ್ಟು ಹಿಟ್ಟನ್ನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈಗ ಮಾಡಿಟ್ಟಿರುವಂಥ ಉಳ್ಳಿ ತಗೊಂಡು ನಾ ಹೆಂಗೆ ಲಟ್ಟಿಸ್ಕೋತಾನೆ ನೋಡ್ರಿ ಹಂಗೆ ಲಟ್ಟಿಸ್ಕೋರಿ. ಹಿಂಗೆ ಚಿಕ್ಕ ಚಿಕ್ಕ ಪದರ್ ಲಟ್ಟಿಸ್ಕೊಂಡು ಒಂದು ಸೈಡ್ ಪದರಿಗೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಸೈಡ್ ಪದರ್ನ ಅಂಟಿಸ್ಬೇಕ್ರಿ. ಆಮೇಲೆ ಆ ಎರಡು ಪದರ್ನ ತಗೊಂಡು ದೊಡ್ಡ ಚಪಾತಿನ ಲಟ್ಟಿಸ್ಕೋಬೇಕ್ರಿ. ಈ ಚಪಾತಿನ ಒಮ್ಮೆ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಚಪಾತಿನ ತೆವಿ ಮೇಲೆ ಹಾಕಿ ಎರಡೂ ಸೈಡು ಚೆಂದಾಗೆ ಎಣ್ಣೆ ಹಚ್ಕೊಂಡು ಹಸಿ ಬಿಸಿ ಉಳಿದಂಗೆ ಬೇಯಿಸ್ಕೋಬೇಕ್ರಿ. ಚಪಾತಿ ಭಾಳ ಮೆತ್ತಗೆ ಹಾಕವ್ರಿ. ಒಮ್ಮೆ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗ್ತೈತ್ರಿ.